ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ಆದ್ರೆ ಈಗ ಲೆಕ್ಕಾಚಾರದ ಸರದಿ ಅಂತ ಹೇಳಬಹುದು, ಲಾಭ ನಷ್ಟದ ಸರದಿ ಅಂತ ಹೇಳಬಹುದು. ಒಂದು ಕಡೆ ಆತ BSY ಇಂಗ್ಲೆಂಡ್ ಟೂರ್ ಹೋಗ್ತಾ ಇದ್ದಾರೆ. ಕುಟುಂಬ ಸಮೇತರಾಗಿ 2 ವಾರ ವಿದೇಶ ಪ್ರಯಾಣದಲ್ಲಿದ್ದಾರೆ BS ಯಡಿಯೂರಪ್ಪನವರು. ವಿದೇಶದಿಂದಲೇ BS ಯಡಿಯೂರಪ್ಪ ಪೊಲಿಟಿಕಲ್ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರಾ? ಪುತ್ರ ವಿಜಯೇಂದ್ರನಿಗೆ ಸೂಕ್ತವಾದ ಸ್ಥಾನಮಾನಕ್ಕಾಗಿ ಬಿಗಿಪಟ್ಟು ಹಿಡಿದಿದ್ದಾರೆ. ವಿಜಯೇಂದ್ರ ದರ್ಬಾರ್ಗೆ ವಿದೇಶದಿಂದಲೇ ರಾಜ ಹುಲಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹೆಂಗೆ? ಯಾಕಂದ್ರೆ ಮಗನನ್ನ ದೂರ ಇಟ್ರೆ ಮಾತ್ರ ಅನ್ನುವಂಥ ನಿಟ್ಟಿನಲ್ಲಿ ಏನಿತ್ತು, ಒಂದು ಅಧಿಕಾರವನ್ನ ಕಳ್ಕೊಂಡ್ರು. BS ಯಡಿಯೂರಪ್ಪನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ರಾಜೀನಾಮೆ ಕೊಡೋ ಸಂದರ್ಭದಲ್ಲಿ ಎಲ್ಲರೂ ಅಂದ್ಕೊಂಡಿದ್ರು ವಿಜಯೇಂದ್ರಗೆ ಸೂಕ್ತ ಸ್ಥಾನಮಾನವನ್ನು ಕಲ್ಪಿಸ್ತಾರೆ. ಬಹುಶಃ ಇದು ಅವ್ರ ಡಿಮ್ಯಾಂಡ್ ಆಗಿರುತ್ತೆ ಅಂತ. ಆಬ್ವಿಯಸ್ಲಿ ಅವ್ರ ಡಿಮ್ಯಾಂಡ್ ಆಗಿತ್ತು. ಆದರೆ ಈ ಡಿಮ್ಯಾಂಡ್ಗೆ ಹೈಕಮಾಂಡ್ ಸೊಪ್ಪು ಹಾಕಲಿಲ್ಲ. ಮುಂದಕ್ಕೆ ನೋಡೋಣ ಅಂತ ಅಂದ್ಕೊಂಡೇ ಬಂದ್ರು. ಸಂಪುಟ ವಿಸ್ತರಣೆ ಆಗುತ್ತೆ. ವಿಸ್ತರಣೆ ಆದಂತಹ ಸಂದರ್ಭದಲ್ಲಿ ವಿಜಯೇಂದ್ರಗೆ ಸ್ಥಾನಮಾನ ಕಲ್ಪಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲೇನೆ ನಡೀತಾ ಇತ್ತು. ಆದರೆ ಸಂಪುಟ ವಿಸ್ತರಣೆಯನ್ನು ಕೂಡ ಮುಂದಕ್ಕೆ ಹಾಕ್ತಾ ಬರ್ತಾ ಇದ್ದಾರೆ. ಈ ಕಡೆ ಯಡಿಯೂರಪ್ಪನವರು ಇನ್ನೇನು ಸ್ವಲ್ಪ ದಿನ ಇದೆ, ಇನ್ನೊಂದು 5-6 ತಿಂಗಳು ಅಂತಂದ್ರೆ ಹೆಚ್ಚು ಅಂತ ಹೇಳ್ಬೋದು ಆಡಳಿತ ನಡೆಸೋದಕ್ಕೆ. ಸೊ ಈಗಲೂ ಕೂಡ ಪುತ್ರನಿಗೆ ಯಾವುದೇ ಸ್ಥಾನಮಾನ ಇಲ್ಲ. ಸೊ ಈಗ ಬಿಟ್ರೆ ಕೆಟ್ಟೆ ಅನ್ನೋ ರೀತಿಯಾಗಿ ಈಗ BS ಯಡಿಯೂರಪ್ಪನವರು ಇಂಗ್ಲೆಂಡ್ನಿಂದಲೇ ಒಂದಷ್ಟು ರಾಜಕೀಯ ಪೊಲಿಟಿಕಲ್ ದಾಳವನ್ನು ಉಳಿಸೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಪುತ್ರನಿಗೆ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಕೈ ತಪ್ಪಿತು. ಯಾವಾಗ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ರು ಅಥವಾ ಎಕ್ಸ್ಪೆಕ್ಟೆಡ್ ನೇಮ್ ಅಂತಂದ್ರೆ ಪರಿಷತ್ ಸ್ಥಾನಕ್ಕೆ ವಿಜಯೇಂದ್ರ ಅವರ ಹೆಸರು ಬರುತ್ತೆ ಅಂತ. ಆದರೆ ವಿಜಯೇಂದ್ರ ಅವರ ಹೆಸರು ಬರಲಿಲ್ಲ, ಆಯ್ಕೆ ಮಾಡಲಿಲ್ಲ. ಪ್ರವಾಸ ಮುಗಿಸಿ ಬರೋ ವೇಳೆಗೆ ಸ್ಥಾನಮಾನ ನೀಡಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾರಂತೆ BS ಯಡಿಯೂರಪ್ಪನವರು. ನಾನು ಬರೋ ಅಷ್ಟೊತ್ತಿಗೆ ಅವರಿಗೆ ಒಂದು ಸ್ಥಾನಮಾನ ಕಲ್ಪಿಸಬೇಕು, ಅದು ಕೂಡ BJP ರಾಜ್ಯಾಧ್ಯಕ್ಷ ಪಟ್ಟ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರಂತೆ. ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಿ ಮಂತ್ರಿಗಿರಿಗೆ BSY ದಾಳ ಹಾಕ್ತಾ ಇದ್ದಾರ. ಹಾಗಾದ್ರೆ ಸೊ ಮಗನನ್ನ ಶತಾಯಗತಾಯ ಸಚಿವನನ್ನಾಗಿ ಮಾಡಬೇಕು, ಒಂದು ಉನ್ನತ ಸ್ಥಾನವನ್ನು ಕೊಡಿಸ್ಬೇಕು ಪಕ್ಷದಲ್ಲಿ ಅಂತ. ಪ್ರವಾಸ ಮುಗಿಸಿ ಬರೋ ಅಷ್ಟೊತ್ತಿಗೆ ಸ್ಥಾನಮಾನ ನೀಡಬೇಕು ಅನ್ನೋ ಷರತ್ತು ಹಾಕಿದ್ದಾರೆ. BJP ರಾಜ್ಯಾಧ್ಯಕ್ಷ ಪಟ್ಟ ಜೊತೆಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಎರಡರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಪರಿಷತ್ ಸದಸ್ಯನಾಗಿ ಆಯ್ಕೆ ಮಾಡಬೇಕು, ಅದಾದ್ಮೇಲೆ ಮಂತ್ರಿಗಿರಿಗೆ BSY ದಾಳವನ್ನು ಹಾಕ್ತಾ ಇದ್ದಾರೆ. ಸೊ ಇದು ವರ್ಕೌಟ್ ಆಗುತ್ತಾ? BJP ಹೈಕಮಾಂಡ್ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಅನ್ನುವಂತಹ BJP ಸೊ ಹೈಕಮಾಂಡ್ ಕಡೆಯಿಂದಲೇ ಒಪ್ಪಿಗೆ ಬರುತ್ತಾ? ರಾಜ್ಯ ನಾಯಕರ ಕೈಯಲ್ಲಂತೂ ಏನೂ ಇಲ್ಲ. ಯಾಕಂತಂದರೆ BS ಯಡಿಯೂರಪ್ಪನವರಿಗಿಂತ ಪ್ರಭಾವಿ ಯಾರೂ ಇಲ್ಲ ಅಂತ ಹೇಳ್ಬೋದು BJP ಪಕ್ಷದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ. ಸೊ ಹಾಗಾಗಿ ಹೈಕಮಾಂಡ್ನಿಂದಲೇ ಏನೇ ಬಂದರೂ ಕೂಡ ಬರಬೇಕಾಗತ್ತೆ. ಸೊ ಹಾಗಾಗಿ ಅಲ್ಲಿಂದಲೇ ಇವರಿಗೆ ಒಂದು ಸಿಗುತ್ತಾ, ಹೆಂಗೆ ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಎಸ್, ಏನು BS ಯಡಿಯೂರಪ್ಪನವರ ದಾಳಕ್ಕೆ CM ಬಸವರಾಜ ಬೊಮ್ಮಾಯಿ ಅವರು, ಯಾಕಂತಂದ್ರೆ ಇಲ್ಲಿಯ ಮೂಲಕನೇ ಹೋಗಬೇಕಾಗತ್ತೆ. ಒಂದು ಬಸವರಾಜ ಬೊಮ್ಮಾಯಿ ಅವರು BS ಯಡಿಯೂರಪ್ಪನವರ ಶಿಷ್ಯ ಅಂತ ಗುರುತಿಸ್ಕೊಂಡಂಥವ್ರು. ಹಾಗಾಗಿ BS ಯಡಿಯೂರಪ್ಪನವರ ಈ ದಾಳಕ್ಕೆ CM ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡ್ತಾರೆ? ಹಾಗಾದ್ರೆ ಸಚಿವ ಸಂಪುಟ ವಿಸ್ತರಣೆ ಪುನಾರಚನೆಗೆ ಬ್ರೇಕ್ ಹಾಕ್ತಾ ಇದ್ದಾರೆ. ಸದ್ಯಕ್ಕಂತೂ ಏನೂ ಆಗಲ್ಲ ಇದೇ ಆಗೋಯ್ತು 1 ವರ್ಷದಿಂದಲೂ, ಆಯ್ತಾ? ಸೊ ಸದ್ಯಕ್ಕೆ ಇದನ್ನ ಸ್ಟಾಪ್ ಮಾಡಿ ಬ್ರೇಕ್ ಹಾಕೋದಕ್ಕೆ ತಿರುಮಂತ್ರ ಹಾಕ್ತಿದ್ದಾರೆ ಅನ್ನೋ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇದೆ. CM ಬಸವರಾಜ ಬೊಮ್ಮಾಯಿ ಅವರ ವರ್ತನೆಯಿಂದ ಮಾಜಿ CM BS ಯಡಿಯೂರಪ್ಪನವರು ಮುನ್ಸ್ಕೊಂಡಿದ್ದಾರೆ. ಪುತ್ರನಿಗೆ ಸ್ಥಾನಮಾನ ನೀಡದೇ ಇದ್ದಲ್ಲಿ CM ಕುರ್ಚಿಗೆ ಮುಹೂರ್ತ ಇಡೋ ಚಾನ್ಸಸ್ ಇದೆ. BSY ಪುತ್ರನಿಗೆ ಅಧಿಕಾರ ನೀಡದೇ ಇದ್ರೆ ಬೊಮ್ಮಾಯಿಗೂ ಅಧಿಕಾರ ಬೇಡ ಹಾಗಾದ್ರೆ ಅನ್ನೋ ಥರದಲ್ಲಿ. ಇದು ಹೆಂಗೆ, ಯಾವ ಲೆಕ್ಕಾಚಾರ ಅನ್ನೋದು ಒಂಥರ ಹೆಂಗೆ ಅಂತಂದರೆ, ಒಂದು ಕಡೆ ಮಗನಿಗೆ ಕೊಡಲಿಲ್ಲ ಅಂತಂದರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ CM ಸ್ಥಾನದಿಂದ ಕೆಳಗಿಳಿಸುವಂತಹ ಒಂದು ಹುನ್ನಾರ. ಸೊ ಹೆಂಗೆ ಇದು ವರ್ಕೌಟ್ ಆಗುತ್ತಾ? ಪ್ರಾಕ್ಟಿಕಲ್ ಆಗಿ ನಡೆಯುತ್ತಾ? ಈ ಹಂತದಲ್ಲಿ CM ಸ್ಥಾನದಿಂದ ಬದಲಾವಣೆ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಮುಂಬರುವಂತಹ ಸಾಲು ಎಲೆಕ್ಷನ್ಗಳಿದೆ. ಒಂದು ಕಡೆ BBMP ಆಗಿರ್ಬೋದು, ಮತ್ತೊಂದು ಕಡೆ ವಿಧಾನಸಭೆ ಎಲೆಕ್ಷನ್ ಆಗಿರ್ಬೋದು. ಸೊ ವಿಧಾನಸಭೆ ಎಲೆಕ್ಷನ್ ಹೊಸ್ತಿಲಲ್ಲಿ ಎಲ್ಲರೂ ಕೂಡ ಪಕ್ಷ ಸಂಘಟಿತವಾಗಿ ಮುಂದಕ್ಕೆ ಹೋಗಬೇಕು. ಆದರೆ ಇಲ್ಲಿರುವಂತಹ ಒಳ ಮುನಿಸಿನಿಂದಲೇ BJP ಪಕ್ಷ ಮತ್ತೆ ಮುಗ್ಗರಿಸುತ್ತಾ? ಸೊ ಇವರ ಒಂದು ಸಂಧಾನ ಕಾರ್ಯ ಯಶಸ್ವಿ ಆಗತ್ತಾ? ಇನ್ನೊಂದು BJP ಪಕ್ಷ BS ಯಡಿಯೂರಪ್ಪನವ್ರನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಂತ ಅವ್ರು ಹೇಳಿದ್ದೆಲ್ಲದಕ್ಕೂ ಕೂಡ ಸೊಪ್ಪು ಹಾಕೋದಕ್ಕೂ ಕೂಡ ಆಗಲ್ಲ. ಸೊ ಹಾಗಾದ್ರೆ ಹೈಕಮಾಂಡ್ ನಿರ್ಧಾರವೇ ಇಲ್ಲಿ ಅಂತಿಮ ಆಗುತ್ತೆ. ಬಸವರಾಜ ಬೊಮ್ಮಾಯಿ ಅವರ ನಿರ್ಧಾರವೂ ಕೂಡ ಇಲ್ಲಿ ಅಂತಿಮ ಆಗೋದಿಲ್ಲ. ಬಿಕಾಸ್ BS ಯಡಿಯೂರಪ್ಪನವರು ಸೂಚಿಸಿದ್ರು ಅಂತಾನೆ ಬಸವರಾಜ ಬೊಮ್ಮಾಯಿ ಅವರಿಗೆ CM ಸ್ಥಾನವನ್ನ ಕೊಟ್ಟರು. ಇನ್ನು ಸಂಧಾನಕ್ಕೆ ಸುತ್ತೂರು
ಶ್ರೀಗಳ ಮೊರೆ ಹೋಗಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು. ನನಗಾಗಲೇ ಹೇಳಿದೆ, ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ನಿರ್ಧಾರವನ್ನ ತೆಗೆದುಕೊಂಡ್ರು, ಅದಕ್ಕೆ ಸೊಪ್ಪು ಹಾಕೋದು ಅಥವಾ ಅದಕ್ಕೆ ಒಪ್ಪಿಗೆ ಸೂಚಿಸುವಂತಹ ನಿಟ್ಟಿನಲ್ಲಿ ಯಾರು ಕೂಡ ಮಾತು ಕೇಳಲ್ಲ. ಯಾಕಂತಂದ್ರೆ BS ಯಡಿಯೂರಪ್ಪನವ್ರಿಗೆ ಇಂಥ ಪ್ರಭಾವಶಾಲಿ ಪಕ್ಷದಲ್ಲಿ ರಾಜ್ಯ ನಾಯಕರಲ್ಲಿ ಸದ್ಯಕ್ಕಿಲ್ಲ. ಸಿಎಂ ಬೊಮ್ಮಾಯಿಗೆ ಅಭಯ ನೀಡಿದ್ದಾರಂತೆ ಸುತ್ತೂರು ದೇಶಿ ಕೇಂದ್ರ ಸ್ವಾಮಿ. ಯಡಿಯೂರಪ್ಪ ಜೊತೆಗೆ ಮಾತುಕತೆ ನಡೆಸಿ ಸಂಧಾನ ಮಾಡ್ತೀನಿ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಯಾಕಂತಂದ್ರೆ ಒಂದ್ ಕಡೆ ಸುತ್ತೂರು ಶ್ರೀಗಳು ಮತ್ತು ಯಡಿಯೂರಪ್ಪನವರು, ಸೊ ಹಾಗಾಗಿ ಅಲ್ಲಿನ ಅವಿನಾಭಾವ ಸಂಬಂಧ ಇದೆ. ಏನೇ ಇದ್ರೂ ಕೂಡ ಅಲ್ಲಿ ಹೋಗ್ತಾರೆ, ಚರ್ಚೆ ಮಾಡ್ತಾರೆ. ಸೊ ಹಾಗಾಗಿ ಶ್ರೀಗಳ ಮಧ್ಯಸ್ಥಿಕೆ ವಹಿಸ್ತಾ ಇದ್ದಾರೆ. ಇಲ್ಲಿ ಶ್ರೀಗಳು ಬೊಮ್ಮಾಯಿ ಜೊತೆ ಚರ್ಚಿಸಿದ ವಿಚಾರಗಳನ್ನ BSYಗೆ ರವಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಜೊತೆಗೆ ಚರ್ಚಿಸಿ ವಿಜಯೇಂದ್ರನಿಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ಕೊಡಲಾಗಿದೆಯಂತೆ. ಸಂಧಾನ ಯಶಸ್ವಿನ ಫಲಪ್ರದವಾಗಿರುವ ಬಗ್ಗೆ ಒಂದು ಸ್ಪಷ್ಟತೆ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಸೊ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಹೈಕಮಾಂಡ್ ಅನುಮತಿ ಪಡೆದು ವಿಜಯೇಂದ್ರನಿಗೆ ಸೂಕ್ತ ಸ್ಥಾನದ ಭರವಸೆಯನ್ನ ನೀಡಿದ್ದಾರಂತೆ ಬಸವರಾಜ ಬೊಮ್ಮಾಯಿ ಅವರು. ಸೊ ಏನೇ ಆದರೂ ಕೂಡ ಹೈಕಮಾಂಡ್ನಿಂದ ಪರ್ಮಿಷನ್ ತಗೊಳ್ಳೇಬೇಕಾಗತ್ತೆ. ಯಾಕಂತಂದ್ರೆ ಇಲ್ಲಿರುವಂತಹ ರಾಜ್ಯ ನಾಯಕರಿಗೆ ಸಾಕಷ್ಟು ಅಸಮಾಧಾನ ಇತ್ತು. ಈ ಅಸಮಾಧಾನದ ಹಿನ್ನೆಲೆಯಲ್ಲಿನೇ BS ಯಡಿಯೂರಪ್ಪನವರು CM ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋ ಥರ ಆಯಿತು. ಸೊ ತದನಂತರದಲ್ಲಿ ಈಗ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಈ ಕುರಿತು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಗುಡ್ ಮಾರ್ನಿಂಗ್. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತಾ? BS ಯಡಿಯೂರಪ್ಪನವ್ರು ಪ್ರವಾಸಕ್ಕೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ಹಿಂಗಾಗಿರ್ಬೇಕು, ಮಗನಿಗೆ ಸ್ಥಾನಮಾನ ಕಲ್ಪಿಸಬೇಕು ಅನ್ನೋ ಡಿಮ್ಯಾಂಡ್ ಇಟ್ಟಿದ್ದಾರೆ. ನಿಜಕ್ಕೂ ಇದು ಈಡೇರುತ್ತೆ ಅಂತ ಅನ್ಸುತ್ತಾ? ಹೈಕಮಾಂಡ್ ನಾಯಕರ ಒಪ್ಪಿಗೆ ಬೇಕೇ ಬೇಕು, ಏನೇ ಮಾಡಿದ್ರು ಕೂಡ ಸಾಧ್ಯ ಆಗೋ ಚಾನ್ಸಸ್ ಇದೆಯಾ? ಶ್ರೀಗಳು ಮನವೊಲಿಸ್ತಾರೆ ಯಡಿಯೂರಪ್ಪನವ್ರನ್ನ ಹೆಂಗೆ ಅಂತ? ಶಿಲ್ಪ, ಈಗಾಗಲೇ ಸಾಕಷ್ಟು ಬೆಳವಣಿಗೆ ಆಗಿದೆ. ಯಾಕಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜೂನ್ 20ಕ್ಕೆ ರಾಜ್ಯಕ್ಕೆ ಆಗಮಿಸುವ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವ್ರನ್ನ ಆಹ್ವಾನಿಸಿ, ಅಂದ್ರೆ ಅವ್ರನ್ನ ಏರ್ಪೋರ್ಟ್ ನಲ್ಲಿ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಆಹ್ವಾನಿಸಿಕೊಂಡು ಅಥವಾ ಬರಮಾಡಿಕೊಂಡು ನಂತರ ವಿಶೇಷ ವಿಮಾನದಲ್ಲಿ ಅವರು ಅಂತಾರಾಷ್ಟ್ರೀಯ ವಿಮಾನದಿಂದ ಇಂಗ್ಲೆಂಡ್ಗೆ ಇಡೀ ಕುಟುಂಬ ಸಮೇತವಾಗಿ ಪ್ರವಾಸ ತೆರಳುತ್ತಾರೆ. ಇಲ್ಲೇ ಇಲ್ಲೊಂದ್ ಕಡೆ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಪ್ರಧಾನಿ ರಾಜ್ಯದ ಪ್ರವಾಸ ಮಾಡ್ತಿದ್ರೆ ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಮತ್ತು ಇಡೀ ಕುಟುಂಬ ಸಮೇತರಾಗಿ ಎಲ್ಲರೂ, ವಿಜಯೇಂದ್ರ ಸೇರಿದಂತೆ ಅರುಣಾದೇವಿ, ಉಮಾದೇವಿ ಸೇರಿದಂತೆ ಇಡೀ ಒಂದು ಕುಟುಂಬ 10ರಿಂದ 12 ಜನ ಮಗಳು ಮತ್ತು ಸೊಸೆ ಎಲ್ಲ ಸೇರಿಯಾಗಿ ಅವರು ಇಂಗ್ಲೆಂಡ್ಗೆ ಪ್ರವಾಸವನ್ನು ಹೋಗಿದ್ದಾರೆ. ಈ ಪ್ರವಾಸ ಹೋಗುವಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ರಾಜ್ಯದ ನಾಯಕತ್ವಕ್ಕೆ ಅಥವಾ ಬಸವರಾಜ ಬೊಮ್ಮಾಯಿಗೆ ಮೆಸೇಜ್ ಅನ್ನು ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಅದಾದ ನಂತರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಮೈಸೂರಿನಲ್ಲಿ ಯೋಗ ಕಾರ್ಯಕ್ರಮ ಮುಗಿಸಿ ಬರುವಂತ ಸಂದರ್ಭದಲ್ಲಿ ಸುತ್ತೂರು ಶ್ರೀಗಳ ಜೊತೆನಲ್ಲಿ ಒಂದು ಮಾತನಾಡಬೇಕು ಅಂತ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆ ನಂತರ ಅವರು ಶ್ರೀಗಳು ಬೆಂಗಳೂರಿಗೆ ಬಂದ ನಂತರ ನಿಮ್ಮನ್ನು ಭೇಟಿ ಮಾಡ್ತೇವೆ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮೊನ್ನೆ ಮುಖ್ಯಮಂತ್ರಿಗಳು ಬನಶಂಕರಿ ಇರುವಂತಹ JSS ಮಹಾವಿದ್ಯಾಪೀಠದ ಮಠಕ್ಕೆ ಸಂಜೆ ತಡರಾತ್ರಿ 6 ಗಂಟೆಗೆ ಹೋಗಿ ಭೇಟಿ ನೀಡಿ ಸುಮಾರು 8 ಗಂಟೆಗಳ ಕಾಲ ಶ್ರೀಗಳ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅಂತ ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ವಿಜಯೇಂದ್ರನಿಗೆ ವಿಧಾನ ಪರಿಷತ್ನ ಸದಸ್ಯರಾಗಿ ಆಯ್ಕೆ ಮಾಡ್ತಾರೆ ಅಂತ ಅನ್ನೋದಿತ್ತು. ಆ ಸಂದರ್ಭದಲ್ಲಿ 20 ಜನರ ಹೆಸರಿನ ಪಟ್ಟಿಯಲ್ಲಿ ಕಳಿಸಲಾಗಿತ್ತು 4 ಸ್ಥಾನಗಳಿಗೆ. ಅದರಲ್ಲಿ ವಿಜೇಂದ್ರ ಹೆಸರನ್ನು ಸಹ ಶಿಫಾರಸು ಮಾಡಲಾಗಿತ್ತು. ಆ ಒಂದು ಹೆಸರಲ್ಲಿ ವಿಜೇಂದ್ರ ಹೆಸರು ಅಂತಿಮವಾಗುತ್ತೆ. ನಂತರ ಅವ್ರನ್ನ ವಿಧಾನ ಪರಿಷತ್ ಸದಸ್ಯ ಸ್ಥಾನ ಆಯ್ಕೆ ಆಗ್ತಾರೆ ಮತ್ ನಂತರ ಮಂತ್ರಿಯನ್ನ ಮಾಡಲಾಗುತ್ತೆ ಅಂತ ವಿಷಯ ಚರ್ಚೆಗೆ ಬಂದಿತ್ತು. ಆ ಸಂದರ್ಭದಲ್ಲೂ ಸಹ ಯಡಿಯೂರಪ್ಪನವರು ಮಾತ್ರ ಏಕೈಕ ವ್ಯಕ್ತಿಯಾಗಿ BY ವಿಜೇಂದ್ರ ಹೆಸರನ್ನ ಆ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಿ ಅಂತ ಇನ್ಸಿಸ್ಟ್ ಮಾಡಿದವರು ಯಡಿಯೂರಪ್ಪನವರು. ಅದರ ಪಕ್ಷದ ಹೈಕಮಾಂಡ್ ಅಂತಿಮವಾಗಿ ಅವರ ಹೆಸರನ್ನ ಕೈ ಬಿಟ್ಟಿತ್ತು. ಹೀಗಾಗಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವ್ರಿಗೆ ಮತ್ತು ವಿಜೇಂದ್ರನಿಗೆ ನಿರಾಶೆ ಆಗಿತ್ತು. ನಮ್ಮ ಮಾತಿಗೆ ಪಕ್ಷದ ಹೈಕಮಾಂಡ್ ಮನ್ನಣೆ ಕೊಡ್ತಾ ಇಲ್ಲ ಅಂತ. ಅದಕ್ಕೂ ಮೊದಲೇ BL ಸಂತೋಷ್ ಅವರು ಒಂದು ಸಂದೇಶವನ್ನ ಕೊಟ್ಟಿದ್ರು. ಕುಟುಂಬಕ್ಕೆ ಒಂದೇ ಟಿಕೆಟ್ ಅಂತ ಸಂದೇಶವನ್ನ ಮೈಸೂರಿನಲ್ಲಿ ಪಕ್ಷದ ಕಾರ್ಯಕರ್ತರ ಸಭೆ ಉದ್ದೇಶ ಮಾತನಾಡೋ ಸಂದರ್ಭದಲ್ಲಿ ಕೊಟ್ಟಿದ್ರು. ಅದು ಯಡಿಯೂರಪ್ಪನವ್ರಿಗೆ ಅಂತ ಒಂದು ಚರ್ಚೆ ನಡೀತಾ ಇತ್ತು. ಈಗ ಅಂತಿಮವಾಗಿ ಯಡಿಯೂರಪ್ಪನವರು ತಮ್ಮ ಮಗನ ಆಸೆಯನ್ನ ಈಡೇರಿಸಲಿಕ್ಕೆ ಆಗಿಲ್ಲ ಅಂತ ಒಂದು ಬೇಸರದಲ್ಲಿದ್ದಾರೆ. ಹೀಗಾಗಿ ಮುಂಬರುವಂತ ಈಗ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ಪದಾಧಿಕಾರಿಗಳ ಸ್ಥಾನವನ್ನ ಬದಲಾವಣೆ ಮಾಡ್ತಿದ್ದಾರೆ. ಹೀಗಾಗಿ ಈಗಾಗಲೇ ಪಕ್ಷದ ವಿಧಾನ ಪರಿಷತ್ ಸ್ಥಾನವನ್ನ ಕೊಡ್ಲಿಲ್ಲ, ಸಚಿವ ಸ್ಥಾನವನ್ನ ಕೊಡ್ಲಿಲ್ಲ. ನನ್ನ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಿ, ಇಲ್ಲ ಅಂತ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಹುದ್ದೆಯನ್ನು ಕೊಡಿ ಅಂತ ಒಂದು ಪಟ್ಟಣ ಯಡಿಯೂರಪ್ಪ ಇಟ್ಕೊಂಡಿದ್ದಾರೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷದ ಯಾವುದೇ ಸಂಘಟನೆ ಕಾರ್ಯಗಳಲ್ಲಿ ಭಾಗವಹಿಸುವುದಿಲ್ಲ ಮತ್ತು ಒಂದು ವೇಳೆ ನಮ್ಮ ಮಗನಿಗೆ ಯಾವುದೇ ಅಧಿಕಾರ ಕೊಡಲಿಲ್ಲ ಅಂತಂದ್ರೆ
ನಾನು ಪರ್ಯಾಯ ರಾಜಕಾರಣದ ಬಗ್ಗೆ ಥಿಂಕ್ ಮಾಡ್ಬೇಕಾಗತ್ತೆ ಅಂತ ಸಂದೇಶವನ್ನು ಈಗಾಗಲೇ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಟ್ಟಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಎಲ್ಲ ಒಂದ್ ಕಡೆ ಬಸವರಾಜ ಬೊಮ್ಮಾಯಿಗೆ ಇದು ಪೀಕ್ಲಾಟೆ ಸಬ್ಜೆಕ್ಟ್ ಇದೆ. ಯಾಕಂದ್ರೆ ಮುಂಬರುವಂತ ಬಿಬಿಎಂಪಿ ಚುನಾವಣೆ ಇರ್ಬೋದು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು ಮತ್ತು ಬೇರೆ ಬೇರೆ ಈ ತರ ಒಂದು ಚುನಾವಣೆಗಳನ್ನ ಮುಂದಿಟ್ಕೊಂಡು ಯಡಿಯೂರಪ್ಪನವರ ನಾಯಕತ್ವದಲ್ಲೇ ಹೋಗ್ಬೇಕು ಅಂತ ನಾವು ಸಂದೇಶವನ್ನ ಪಕ್ಷದ ಹೈಕಮಾಂಡ್ ಕೊಟ್ಟಿದೆ. ಯಾಕಂದ್ರೆ ಯಡಿಯೂರಪ್ಪನವರು ಒಂದ್ ವೇಳೆ ತಿರುಗಿ ಬಿದ್ದಿದ್ದರಲ್ಲಿ ಪಕ್ಷ ಸೋಲಾಗೋದು ಖಚಿತ ಅಂತ ನಾವು ಮಾಹಿತಿ ಪಕ್ಷದ ಹೈಕಮಾಂಡ್ ಇದೆ. ಹೀಗಾಗಿ ಇಲ್ಲೊಂದ್ ಕಡೆ ಬಸವರಾಜ ಬೊಮ್ಮಾಯಿಗೆ ತಮ್ಮದಂತ ಒಂದು ಛಾತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯವಾಗಿಲ್ಲ ಮತ್ತು ಮುಂದಿನ ದಿನಗಳಲ್ಲಿ ನಾಯಕತ್ವ ಕೊಡುವಂತ ಕೆಪಾಸಿಟಿ ಬಸವರಾಜ ಬೊಮ್ಮಾಯಿಗೆ ಇಲ್ಲ ಅಂತ ಗೊತ್ತಿದ್ದು ಸಹ ಅವ್ರಿಗೆ ನುಂಗಲಾರದ ಸುತ್ತಾಗಿರುವಂತದ್ದು ಯಡಿಯೂರಪ್ಪನವರು. ಹೀಗಾಗಿ ಅವ್ರ ಮಗನಿಗೆ ಅಧಿಕಾರವನ್ನ ಕೊಟ್ಟಿದ್ರೆ ಪಕ್ಷದ ಹೈಕಮಾಂಡ್ ಮತ್ತು ಪಕ್ಷದಲ್ಲಿರುವಂತ ನಾಯಕರು ಮುನಿಸ್ಕೊಳ್ತಾರೆ ಅಂತ ಒಂದು ಆತಂಕ ಒಂದ್ ಕಡೆ ಇದ್ರೆ, ಮತ್ತೊಂದ್ ಕಡೆ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಕುಟುಂಬ ಮುನಿಸ್ಕೊಳ್ತದೆ. ಅದರ ಪರಿಣಾಮವನ್ನ ರಾಜ್ಯ ಸರ್ಕಾರ ಮತ್ತು ಪಕ್ಷ ಎದುರಿಸಬೇಕಾಗತ್ತೆ ಅಂತ ಒಂದು ವಿಷಯ ಇದೆ. ಹೀಗಾಗಿ ಏನು ಸುತ್ತೂರು ಶ್ರೀಗಳ ಮುಂದೆ ಹೋಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಹೇಗಾದ್ರೂ ಮಾಡಿ ಯಡಿಯೂರಪ್ಪನವರ ಮನವೊಲಿಸಿ ಈ ಒಂದು ಷರತ್ತನ್ನ ಅಥವಾ ಈ ಒಂದು ಬೇಡಿಕೆಯನ್ನ ಪಟ್ಟನ್ನ ಸಡಿಲಿಸಿ ಅಂತ ಒಂದು ಮನವಿಯನ್ನ ಮಾಡಿದ್ದಾರೆ. ಅದಕ್ಕೆ ಸುತ್ತೂರು ಶ್ರೀಗಳು ಈ ಒಂದು ಸಂಧಾನದ ಮಾತನ್ನ ಯಡಿಯೂರಪ್ಪನವ್ರಿಗೂ ಸಹ ರವಾನಿಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಪಕ್ಷದ ಹೈಕಮಾಂಡ್ ಅಭಿಪ್ರಾಯವನ್ನು ಪಡೆದು ನಂತರ ತೀರ್ಮಾನ ಕೈಗೊಳ್ಳುತ್ತೇವೆ ಅಂತ ಯಡಿಯೂರಪ್ಪನವರಿಗೆ ಬಸವರಾಜ ಬೊಮ್ಮಾಯಿ ಅವರು ಸುತ್ತೂರು ಶ್ರೀಗಳ ಮೂಲಕ ಹೇಳಿಕೆಯನ್ನು ಕೊಡಿಸಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅದೇ ಇವೆಲ್ಲವೂ ಸಹ ಎಷ್ಟು ಮಟ್ಟಿಗೆ ಫಲಪ್ರದವಾಗ್ತವೆ, ಇಲ್ಲದಿದ್ದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಡಿಯೂರಪ್ಪನವರು ಕುತ್ತು ತರುವಂತ ಸಾಧ್ಯತೆ ಇದೆ ಅಂತ ಒಂದು ಮಾಹಿತಿನೂ ಸಹ ಚರ್ಚೆ ಬರ್ತಾ ಇದೆ. ಹೀಗಾಗಿ ಯಾವ ತೀರ್ಮಾನಗಳನ್ನ ಪಕ್ಷ ತೆಗೆದುಕೊಳ್ಳುತ್ತೆ ಅಥವಾ ಬಸವರಾಜ ಬೊಮ್ಮಾಯಿ ತೆಗೆದುಕೊಳ್ತಾರೆ, ವಿಜೇಂದ್ರನಿಗೆ ಅಧಿಕಾರ ಕೊಡುವಂತ ತೀರ್ಮಾನ ತೆಗೆದುಕೊಳ್ತಾರ ಅಥವಾ ತಮ್ಮ ಕುರ್ಚಿಯನ್ನ ಉಳಿಸ್ಕೊಳ್ಳಿಕ್ಕೆ ಆಗ್ದೇನೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತಾ ಅಂತ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕಾಗತ್ತೆ ಶಿಲ್ಪ. ಓಕೆ, ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ.